ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಭುವನ ಲೋಕೇಶ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ಇವತ್ತು ನಾವು ಎಲ್ಲಿದ್ದೀವಿ, ಎಲ್ಲಿ ಹೋಗಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕಲ್ವಾ. ಈ ಹಿಂದೆ ಸಿದ್ದರಾಮೇಶ್ವರ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದನ್ನು ನಾನು ವಿಡಿಯೋ ಹಾಕಿದ್ದೆ. ಅದರ ನೆಕ್ಸ್ಟ್ ಪಾರ್ಟೇ ಈ ಒಂದು ಸ್ಥಳ. ಈ ಒಂದು ಪವಿತ್ರ ಕ್ಷೇತ್ರ ಯಾವುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ತಾಲೂಕಿನ ಪುಟ್ಟ ಊರೇ ಈ ಒಂದು ಬೆಲಗೂರು. ಈ ಒಂದು ಪುಟ್ಟ ಊರು ಜಗತ್ಪ್ರಸಿದ್ಧಗೊಂಡಿದ್ದು ಇಲ್ಲಿನ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ದೇವಾಲಯದಿಂದ. ಅಷ್ಟಕ್ಕೂ ಈ ದೇವಾಲಯದ ಮಹಿಮೆ ಏನು, ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ದೇವಾಲಯದ ಇತಿಹಾಸ ಏನು ಅನ್ನೋದನ್ನ ಸಣ್ಣದಾಗಿ ನನಗೆ ಗೊತ್ತಿರೋ ಮಟ್ಟಕ್ಕೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅರಸೀಕೆರೆ ಮತ್ತು ಹೊಸದುರ್ಗದ ನಡುವಿನ ಒಂದು ಸಣ್ಣ ಕುಗ್ರಾಮವೇ ಈ ಬೆಲಗೂರು. ಹಲವರಿಗೆ ಈ ಸ್ಥಳದ ಮಹಿಮೆಯ ಬಗ್ಗೆ ತಿಳಿಯದೇ ಇರಬಹುದು. ಇದೊಂದು ಪುಟ್ಟ ಗ್ರಾಮ ಆಗಿರೋದ್ರಿಂದ ಪ್ರವಾಸೋದ್ಯಮ ಆಗಿರ್ಬೋದು ಅಥವಾ ವ್ಯಾಪಾರ ಇತಿಹಾಸದ ದೃಷ್ಟಿಯಿಂದ ಇದಕ್ಕೊಂದು ಮಹತ್ವ ಅನ್ನುವಂಥದ್ದು ಮುಂಚೆ ಇರಲಿಲ್ಲ. 1972ರಲ್ಲಿ ಮತದಾರರ ಈ ಒಂದು ಆಸುಪಾಸಿನ ಆ ಸಮಯದಲ್ಲಿ ನಡೆದಂತಹ ಘಟನೆ ಈ ಒಂದು ಅಜ್ಞಾತವಾದಂತಹ ನಗರಕ್ಕೆ ಭವಿಷ್ಯವನ್ನು ಶಾಶ್ವತವಾಗಿ ಮುಚ್ಚಿತ್ತು. ಆತನ ಈ ಒಂದು ಘಟನೆಯಿಂದ ಊರಿಗೆ ಇಷ್ಟೊಂದು ಕುಗ್ರಾಮವಾಗುವಂಥ ಪರಿಸ್ಥಿತಿ ಬಂದಾಗ ತನ್ನ ಬಡತನವೇ ಆಸ್ತಿಯಾಗಿದ್ದಂತಹ 17 ವರ್ಷದ ಹುಡುಗ ದೈವತ್ವದ ಕೃಪಾಕಟಾಕ್ಷದಿಂದ ತನ್ನ ಊರಿನ ಇತಿಹಾಸದ ನಕ್ಷೆಯನ್ನು ಶಾಶ್ವತವಾಗಿ ಉಳಿಯುವ ಹಾಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಯಾರು ಅನ್ನೋದಾದರೆ ಅವರೇ ಶ್ರೀ ಬಿಂದು ಮಾಧವ ಶರ್ಮಾರವರು. ಸ್ವಯಂ ಪರಿವರ್ತನಾ ಮೂಲಕ ಈ ನಗರಕ್ಕೊಂದು ಹೊಸ ಬೆಳಕನ್ನು ನೀಡಿದರು. ಈ ನಗರದಲ್ಲಿ ಹನುಮಾನ್ ದೇವಾಲಯದ ಅರ್ಚಕರ ಕುಟುಂಬದಲ್ಲಿ ಜನಿಸಿದಂತಹ ಇವರು ಸುಮಾರು 30 ವರ್ಷಗಳ ಹಿಂದೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಅಂದಿನಿಂದ ಶ್ರೀ ಬಿಂದು ಮಾಧವ ಶರ್ಮರವರು ಅಳಿವಿನ ಸ್ಥಿತಿಯಲ್ಲಿದ್ದಂತಹ ಈ ನಗರಕ್ಕೆ ಹೊಸ ಜೀವನವನ್ನು ನೀಡಿ ಬೆಲಗೂರು ಅಂದರೆ ಬೆಳಕು ಊರು ಎಂದು ನಾಮಕರಣ ಮಾಡಿದ್ರಂತೆ. ಈ ವೀರಪ್ರತಾಪ ಆಂಜನೇಯ ಸ್ವಾಮಿಯ ದೇವಾಲಯ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಬೆಲಗೂರು ಅನ್ನುವಂಥದ್ದಿದೆ. ಈ ಸ್ಥಳದಲ್ಲಿ ಮುಖ್ಯ ದೇವರೆಂದರೆ ವೀರಪ್ರತಾಪ ಆಂಜನೇಯ ಸ್ವಾಮಿ. ಹನುಮಂತನನ್ನು ಪೂಜಿಸಲಾಗ್ತಾ ಇರುವಂಥ ಈ ದೇವಾಲಯದಲ್ಲಿ ಸುಮಾರು 750 ವರ್ಷಗಳ ಹಿಂದೆ ಋಷಿ ವ್ಯಾಸರಾಯರು ನಿರ್ಮಿಸಿದರು ಅಂತ ಪುರಾಣ ಹೇಳ್ತದೆ. ಶ್ರೀ ಬಿಂದು ಮಾಧವ ಶರ್ಮರವರ ಕುಟುಂಬವು ಈ ದೇವಾಲಯವನ್ನು ಮೊದಲಿನಿಂದಲೂ ಕೂಡ ಪೂಜಿಸ್ಕೊಂಡು ಬರ್ತಾ ಇರುವಂಥದ್ದು. ಇನ್ನು ಈ ಒಂದು ಸ್ಥಳ ಅನ್ನುವಂಥದ್ದು ಪ್ರಸಿದ್ಧಗೊಂಡಿರುವಂಥದ್ದು ಈ ಒಂದು ಇತ್ತೀಚಿನ 30 ವರ್ಷಗಳ ಆಸುಪಾಸಿನಲ್ಲಿ. ಇಲ್ಲಿ ಈ ಒಂದು ಸ್ಥಳದಲ್ಲಿ ಹನುಮಾನ್ನ ಪೂಜೆ ಮಾಡಿಕೊಂಡಿದ್ದಂತಹ ಈ ಒಂದು ಬಿಂದು ಮಾಧವ ಶರ್ಮ ಗುರುಗಳಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದಾಗಿ ದೇವರು ಅವರಿಗೆ ಒಂದು ಆಂಜನೇಯ ಸ್ವಾಮಿ ಅವರಿಗೆ ಒಲಿದು ಅವರಿಗೆ ಈ ರೀತಿಯಾದಂತಹ ದೇವಾಲಯ ನಿರ್ಮಾಣ ಮಾಡುವಂತಹ ಅಥವಾ ಜೀರ್ಣೋದ್ಧಾರ ಮಾಡುವಂತಹ ಶಕ್ತಿಯನ್ನು ನೀಡ್ತಾರೆ. ಈ ರೀತಿಯಾಗಿ ಅಲ್ಲಿ ಬಂದಂತಹ ಭಕ್ತಾದಿಗಳು ನೆಲೆ ಊರಲಿಕ್ಕೆ ಆಗಿರಬಹುದು, ಅಲ್ಲಿ ಇನ್ನೂ ಹಲವಾರು ಭಕ್ತಾದಿಗಳ ಒಂದು ಸಹಾಯದಿಂದ ಹಾಗೂ ಬೇರೆ ಒಂದು ಧಾರ್ಮಿಕ ಸಮುದಾಯಗಳಿಂದಲೂ ಕೂಡ ಅವರಿಗೆ ಒಂದು ಧನ ಸಹಾಯ ಆಗಿರಬಹುದು, ಬೇರೆ ರೀತಿಯಾದಂಥ ಸಹಾಯಗಳ ಮೂಲಕ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಬಹಳಷ್ಟು ಮನೋಹರಕವಾಗಿರುವಂತಹ ಈ ದೇವಾಲಯವನ್ನು ಖಂಡಿತವಾಗಿ ಎಲ್ಲರೂ ಕೂಡ ಒಮ್ಮೆ ನೋಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ಇರುವಂತಹ ಆಂಜನೇಯ ಸ್ವಾಮಿಯ ಒಂದು ವೈಬ್ ಅನ್ನುವಂಥದ್ದೆಲ್ಲ ಪಾಸಿಟಿವ್ ವೈಬ್ಸ್ ಅದು ಬಹಳ ವಿಶೇಷವಾಗಿದೆ. ಬಹಳ ಪುರಾತನವಾಗಿರುವಂತಹ ದೇವಾಲಯ ಆಗಿರೋದ್ರಿಂದಾಗಿ ನಿಮಗೆ ತುಂಬ ಇಷ್ಟ ಆಗುವಂತಹದ್ದಾಗಿರ್ತದೆ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಹಾಗೆಯೇ ಅನಂತನಾರಾಯಣ ಸ್ವಾಮಿ ದೇವಾಲಯ ಇದೆ, ಹಾಗೂ 12 ಜ್ಯೋತಿರ್ಲಿಂಗಗಳಲ್ಲಾದಂತಹ ಒಂದು ಜ್ಯೋತಿರ್ಲಿಂಗವೂ ಕೂಡ ಇದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿಯಾಗಿ ಸಾಕಷ್ಟು ದೇವಾಲಯಗಳಿದೆ. ಹಾಗೂ 4 ದಿಕ್ಕುಗಳಲ್ಲೂ ಕೂಡ ಈ ಯಜುರ್ವೇದ, ಋಗ್ವೇದದ ಬಾಗಿಲು ಈ ರೀತಿಯಾದಂತಹ ಒಂದು ಬಹಳ ವಿಜೃಂಭಣೆಯಿಂದ ನೀವು ಎಲ್ಲೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ದೇವಾಲಯದ ಒಂದು ವಾಸ್ತುಶಿಲ್ಪವನ್ನಾಗಿರ್ಬಹುದು, ಒಂದು ಕಲಾಶಿಲ್ಪವನ್ನಾಗಿರ್ಬೋದು ನೀವು ಅಲ್ಲಿ ನೋಡಬಹುದು. ಬಹಳಷ್ಟು ಚೆನ್ನಾಗಿದೆ. ನಾನಿಲ್ಲಿ ನಿಮಗೆ ತೋರಿಸ್ಕೊಟ್ಟಿರ್ತಾ ಇರೋವಾಗ ನೋಡಿದ್ರೆ ಇನ್ನೂ ತುಂಬ ಇದೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥದ್ದು. ನಾವು ಮಧ್ಯಾಹ್ನ ಹೋಗಿದ್ದ ಕಾರಣ ಸ್ವಲ್ಪ ಎಲ್ಲ ದೇವಸ್ಥಾನಗಳು ಬಾಗಿಲಾಕಿದ್ವು.
ಹಾಗಾಗಿ ನಮಗೆ ದರ್ಶನ ಮಾಡಲಿಕ್ಕೆ ಸಿಕ್ಕಿದ್ದು ಆಂಜನೇಯ ಸ್ವಾಮಿಯ ದೇವಾಲಯ ಒಂದು. ಇನ್ನು ಉಳಿದಂತೆ ಅಲ್ಲಿ ಶನಿ ಮಹಾತ್ಮರ ದೇವಾಲಯ ಇದೆ, ಹಾಗೆಯೇ ಗ್ರಾಮ ದೇವತೆ ದೇವಸ್ಥಾನ ಅಂತೂ ಅದ್ಭುತವಾಗಿ ಕಟ್ಟಿದ್ದಾರೆ. ಹಾಗೆಯೇ ಪಾಂಡುರಂಗ ವಿಠಲನ ದೇವಸ್ಥಾನ ಇದೆ, ಹಾಗೆಯೇ ಶಿವನ ದೇವಸ್ಥಾನ, ಎಲ್ಲ ಥರದ ದೇವಸ್ಥಾನಗಳು ಅಲ್ಲಿದೆ. ಹಾಗೆಯೇ ಅಲ್ಲಿ ಬಂದಂತಹ ಭಕ್ತಾದಿಗಳು ಪ್ರಶಾಂತವಾಗಿ ಉಳ್ಕೊಂಡು ಅಲ್ಲಿ ತಂಗಿ ಹಾಗೆಯೇ ಅಲ್ಲಿ ಪೂಜೆ ಸೇವೆ ಸಲ್ಲಿಸಲಿಕ್ಕೆ ಸಾಕಷ್ಟು ಅನುಕೂಲತೆಗಳನ್ನು ಕೂಡ ಮಾಡಿದ್ದಾರೆ. ಹಿಂದೆಯೇ ಒಂದು ನದಿ ಇರುವಂಥ ಕಾರಣದಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೇರೆ ಒಂದು ಬರಗಾಲ ಅಥವಾ ಇನ್ನೇನು ಅನ್ನೋದು ಏನೂ ಕಾಣಿಸ್ತಿಲ್ಲ. ತುಂಬ ಅಭಿವೃದ್ಧಿಗೊಂಡಿದೆ. ನಾನು ಒಂದು ಏನು ಮುಂಚೆ ಕುಗ್ರಾಮ ಆಗಿತ್ತು ಆ ಊರು ಅಂತ ಹೇಳೋದು, ಈಗ ಹೋಗಿ ನೋಡಿದ್ರೆ ಖಂಡಿತ ಅದು ಕುಗ್ರಾಮ ಅಲ್ಲ, ಬಹಳಷ್ಟು ಅಭಿವೃದ್ಧಿ ಹೊಂದಿರುವಂಥ ಕ್ಷೇತ್ರ. ಹಾಗೂ ಅಲ್ಲಿ ನಿತ್ಯ ಅನ್ನಪ್ರಸಾದ ಅನ್ನುವಂಥದ್ದು, ದಾಸೋಹ ಅನ್ನುವಂಥದ್ದು ನಡೆಯುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಅಲ್ಲಿ ಹೋಗಿ ಪ್ರಸಾದ ಕೂಡ ಸ್ವೀಕರಣೆ ಮಾಡಿದ್ವಿ, ಬಹಳ ಚೆನ್ನಾಗಿತ್ತು. ಈ ರೀತಿಯಾಗಿ ನಾವು ಅಲ್ಲಿ ಹೋಗಿ ಬಂದಿರುವಂತಹ ಒಂದು ಸಣ್ಣ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಂಡಿದ್ದು ನನಗೆ ಬಹಳ ಇಷ್ಟ ಆಯಿತು ಅಂತ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ.